ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುಗರಿಗೆ ನಮಸ್ಕಾರ. ನಮ್ಮ ಮನೆಯಲ್ಲಿರುವಂತಹ ಜುಮ್ಮಿಗೆ, ನಮ್ಮ ನಾಯಿ ಮರಿಗೆ ಏನು ಹೇಳಿದ್ರು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ತದೆ, ಚಾಚು ತಪ್ಪದೆ ಹೇಳಿದ್ದನ್ನು ಕರೆಕ್ಟಾಗಿ ಮಾಡ್ತದೆ. ಆರಾಮಾಗಿ ಆಟ ಆಡ್ಕೊಂಡು ಚೆನ್ನಾಗಿದೆ. 2 ದಿನಕ್ಕೊಂದ್ಸರಿ ಸ್ನಾನ ಮಾಡಿಸ್ತಾ ಇದ್ರು ನೋಡಿ. ಫುಲ್ಲು ಅಲರ್ಟ್ ಆಗಿರ್ತಾನೆ ಯಾವಾಗ್ಲೂ. ಮನೆ ಆಚೆಗಡೆ ನೀರು ಇರೋ ಜಾಗದಲ್ಲಿ, ನೀರು ಚೆಲ್ಲಿರುವಂಥ ಜಾಗದಲ್ಲಿ ತಂಪಾಗಿರ್ತದಂತೆ ಹೋಗಿ ಮಲಿಕಂತ ಇರ್ತವೆ ನಾಯಿ ಮರಿಗಳು. ಈ ರೀತಿ ಮಲಿಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲೂ ನಾಯಿ ಇದ್ರೆ ಬಿಡೋಕೆ ಹೋಗಬೇಡಿ. ಯಾಕಂದ್ರೆ ನೋಡಿ, ಬಿಟ್ಟರೆ ನೀರಲ್ಲಿ ಆಟ ಆಡೋದಕ್ಕೆ ಬಿಟ್ರೆ ನೋಡಿ, ಅಲ್ಲಿ ಹೋಗಿ ತಂಪಾಗಿದೆ ಅಂತ ಮಲಿಕೊಂತವೆ. ಈ ರೀತಿಯಾಗಿ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಈ ಸ್ಕಿನ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಮೈಯೆಲ್ಲ ಇದೇ ತರ ಆಗ್ಬಿಟ್ರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಪಾಪ ಕೆರ್ಕೊಂತ ಇರ್ತವೆ. ಅದೊಂಥರ ಗಾಯ ಆಗಿ ಮೈಯೆಲ್ಲ ಹರಡಿಕೊಂಡ್ರೆ ಮತ್ತೆ ನಾಯಿಗಳು ಸಾಯುವಂತ ಸಾಧ್ಯತೆನೂ ಇರ್ತದೆ. ಹಾಗಾಗಿ ನೀರಲ್ಲಿ ಆಟ ಆಡ್ತಾ ಇದ್ರೆ ಈ ರೀತಿ ಆಗೋದಕ್ಕೆ ಕಾರಣ ಏನು ಅಂತ ಡಾಕ್ಟರ್ ಹತ್ರ ಕೇಳಿದಾಗ ಹೇಳಿದ್ರು, ಇದಕ್ಕೆ ನೀವು ನೀರಲ್ಲಿ ಜಾಸ್ತಿ ಆಟ ಆಡೋದಕ್ಕೆ ಬಿಟ್ರೆ ಈ ರೀತಿ ಆಗ್ತದೆ. ನೋಡಿ, ಇಲ್ಲಿ ತಲೆ ಹತ್ರನೂ ಕೆರ್ಕೊಂಡಿದೆ, ಕಿವಿ ಹತ್ರ, ಇಲ್ಲೂ ಕೂಡ ಅದೇ ತರ ಆಗಿದೆ. ನೀರಲ್ಲಿ ಆಟ ಆಡೋದಕ್ಕೆ ಬಿಟ್ರೇನೆ ಈ ತರ ಆಗೋದು. ನೀರಲ್ಲಿ ಆಟ ಆಡೋದಕ್ಕೆ ಬಿಡಬೇಡಿ. ನೋಡಿ, ಈ ರೀತಿ ಕೆರ್ಕೊಂತವೆ. ನಿಮ್ಮ ನಾಯಿಗೂ ಕೂಡ ಇದೇ ರೀತಿ ಆಗಿದ್ರೆ ನೀರಲ್ಲಿ ಆಟ ಆಡಕ್ ಬಿಡಬೇಡಿ. ಆಮೇಲೆ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.